ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಎಂದಿನಂತೆ ಇವತ್ತು ಕೂಡ ಒಂದು ಪರ್ಫ್ಯೂಮ್ನ ರಿವ್ಯೂ. ಈ ರಿವ್ಯೂ ಮಾಡೋಕ್ಕಿಂತ ಮುಂಚೆ ನಿಮಗೆ ಅದರದ್ದು ಒಂದು ಬ್ರೀಫ್ ಇಂಟ್ರೊಡಕ್ಷನ್, ಹೆಸರು ಹೇಳಲ್ಲ, ಬಟ್ ಆ ವೈಬ್ನ ನಿಮಗೆ ತಗೊಳ್ಳೋಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಈ ಪರ್ಫ್ಯೂಮ್ನ ರಿವ್ಯೂ ತುಂಬ ಒಂದು ತಮಾಷೆಯಾಗಿರುತ್ತೆ. ಒಂದು ಒಂದು ನಾಸ್ಟಾಲ್ಜಿಕ್ ಫೀಲನ್ನು ಕೊಡುವಂಥ ಒಂದು ಪರ್ಫ್ಯೂಮ್ನ ರಿವ್ಯೂ ಆಗಿರುತ್ತೆ ಇವತ್ತು. ನಾಸ್ಟಾಲ್ಜಿಕ್ ಅಂದರೆ ಗೊತ್ತಲ್ವಾ? ಈಗ ನಾನು ಬೆಳೆದು 38 ವರ್ಷ ಆಯಿತು. ಸೊ ನನಗೆ ನಾನು 20 ಇಯರ್ಸ್ ಇದ್ದಾಗ, 23 ಇಯರ್ಸ್ ಇದ್ದಾಗ ನನಗೆ ಯಾವ ಥರ ಫೀಲ್ ಆಗುತ್ತೆ, ಅದು ಇವಾಗ ಆ ನೆನಪನ್ನು ನಮಗೆ ವಾಪಸ್ ತೊಗೊಂಬರೋದೆ ಅದು ಒಂದು ನಾಸ್ಟಾಲ್ಜಿಕ್. ಅದನ್ನು ನಾಸ್ಟಾಲ್ಜಿಕ್ ಫೀಲ್ ಅಂತ ಕರೀತಾರೆ. ಸೊ ಹಾಗೆ ಇವತ್ತು ನಾನು ಪರ್ಫ್ಯೂಮ್ನ ರಿವ್ಯೂ ಮಾಡ್ತಾ ಇರೋದು. ಇದು ನಿಮಗೆ ಹೆಚ್ಚು ಕಮ್ಮಿ ಈ ಪರ್ಫ್ಯೂಮ್ ಶುರುವಾಗಿ 1970. ನಾನು ಈ ಪರ್ಫ್ಯೂಮ್ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಇಟ್ ಸ್ಟಾರ್ಟೆಡ್ ಇಟ್ಸ್ ಪ್ರೊಡಕ್ಷನ್ ಇನ್ 1970. ಅಲ್ಲಿಗೆ ಹೆಚ್ಚು ಕಡಿಮೆ 30 + 20 25 ಇಯರ್ಸ್, ನಿಯರ್ಲಿ 55 ಇಯರ್ಸ್ ಆಯಿತು ಈ ಪರ್ಫ್ಯೂಮ್ ಶುರುವಾಗಿ. ಮತ್ತು ಇದು ತುಂಬ ಚೀಪ್ ಫ್ರಾಗ್ರೆನ್ಸ್, ಚೀಪಿ ಅಂತ ಕರಿಬೋದು. ಏನಕ್ಕೆ ಅಂದರೆ ಇದು ನಿಮಗೆ 850-900 ರುಪೀಸಲ್ಲಿ ಈ ಪರ್ಫ್ಯೂಮ್ನ ಸಿಗುತ್ತೆ. ಇದು ಬ್ಯೂಟಿಫುಲ್ ಆಗಿರೋ ಒಂದು ನಾಸ್ಟಾಲ್ಜಿಕ್ ಮ್ಯಾಸ್ಕ್ಯುಲೈನ್ ವೈಬ್ ಇರುವಂತಹ ಒಂದು ಪರ್ಫ್ಯೂಮ್. ಓಕೆನಾ? ಸೊ ನಾನಾಗಲೇ ಹೇಳಿದೆ, ಇದು 1970 ಪ್ರೊಡಕ್ಷನ್ ಶುರುವಾಗಿರೋದು. ಇವತ್ತು ಕೂಡ ಇದು ಒಂದು ಕ್ಲಾಸಿಕ್ ಸೆಂಟ್ ಆಗಿದೆ. ಇವತ್ತು ಕೂಡ ಅದೇ ತರಹದ ಒಂದು ಸೆಂಟ್ ಪ್ರೊಫೈಲ್ನ ಇಟ್ಕೊಂಡಿರುವಂತಹ ಒಂದು ಸೆಂಟ್. ಯಾಕಂದರೆ ನಾನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಅವರ ತಂದೆ ಅವರು ಉಪಯೋಗಿಸ್ತಿದ್ದು ಅವರ ಒಂದು ಮಾತುಗಳನ್ನ ಕೇಳಿದಾಗ ಎಸ್, ಇಟ್ ಈಸ್ ರಿಯಲ್ ಅಂತ ಅನ್ನಿಸ್ತು. ಅದಾದಮೇಲೆ ನಾನು ಈ ಪರ್ಫ್ಯೂಮ್ನ ಬುಕ್ ಮಾಡಿ 1-2 ದಿನ ನಾನು ಟೆಸ್ಟ್ ಮಾಡಿದ್ದೀನಿ. ಸೊ ಶುರು ಮಾಡೋಣ. ಸೊ ಹೌ ಡಸ್ ದ ಪರ್ಫ್ಯೂಮ್ ಸ್ಮೆಲ್, ಹೂ ಕ್ಯಾನ್ ವೇರ್ ಕ್ಯಾನ್ ವೇರ್ ಅಂತ. ಓಕೆ, ಶುರು ಮಾಡೋಣ ಬನ್ನಿ. ಸೊ ಇಟ್ ಈಸ್ ನನ್ ಅದರ್ ದ್ಯಾನ್, ಸಾರಿ ನಿಮಗೆ ಸರಿಯಾಗಿ ಕಾಣ್ತಿದೆಯಾ ಇಲ್ವೋ ಗೊತ್ತಿಲ್ಲ. ಓಕೆ, ಸೊ ಇಟ್ ಈಸ್ ನನ್ ಅದರ್ ದ್ಯಾನ್ ಜೋವನ್. ಸೊ ಜೋವನ್ ಸೆಕ್ಸ್ ಅಪೀಲ್. ನಿಮಗೆ ಯಾವ ಥರ ಕಾಣ್ತಿದೆ ಗೊತ್ತಿಲ್ಲ, ಸೊ ಸಾರಿ, ಇದು ಉಲ್ಟಾ ಕಾಣ್ತಿದೆ ಅನಿಸುತ್ತೆ, ಬಟ್ ಜೋವನ್ ಸೆಕ್ಸ್ ಅಪೀಲ್. ಸೊ ಜೋವನ್ ಕಂಪ್ನಿ ನೀವೆಲ್ಲರೂ ಕೇಳಿದ್ದೀರಾ. ಇದು ಒಂದು ವೆರಿ ಕ್ಲಾಸಿಕ್ ಮತ್ತು ತುಂಬ ಪರ್ಫ್ಯೂಮಲ್ಲಿ ತುಂಬ ಹಳೆ ಕಂಪ್ನಿ ಕೂಡ, ತುಂಬ ತಲೆಮಾರಿನ ಕಂಪ್ನಿ. ನಾನು ಈಗಾಗಲೇ ಹೇಳಿದೆ, ದಿಸ್ ಪರ್ಫ್ಯೂಮ್ ಹ್ಯಾಸ್ ಸ್ಟಾರ್ಟೆಡ್ ವೇ ಬಿಫೋರ್ 55 ಇಯರ್ಸ್, ನಾಟ್ ಬಿಫೋರ್. ಟಿಲ್ ನಾವು ಕೌಂಟ್ ಮಾಡಿದ್ರೆ 55 ಇಯರ್ಸ್ ಆಗುತ್ತೆ ಈ ಪರ್ಫ್ಯೂಮ್ನ ಏಜ್. ಸೊ ಅಷ್ಟು ಕ್ಲಾಸಿಕ್ ಸೆಂಟ್ ಇದು. ಸೊ ನಿಮಗೆ ಬಾಕ್ಸ್ನ ನೀವು ನೋಡಿದ್ರೆ, ಬಾಕ್ಸ್ ಒಳಗಡೆ ಡೈರೆಕ್ಟ್ ಈ ಥರ ಒಂದು ಬಾಟ್ಲಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಸೊ ಜೋವನ್ ಸೆಕ್ಸ್ ಅಪೀಲ್. ಸೊ ಸೆಂಟ್ ಏನಂತ ಲೆಜಿಟ್ ಇಲ್ಲ, ಎಲ್ಲ ಫೈಬರ್. ಬಾಟಲ್ ಪ್ರೆಸೆಂಟೇಷನ್ ಇದು ದಿಸ್ ಈಸ್ ಗ್ಲಾಸ್ ಆ್ಯಂಡ್ ಬಟ್ ಕ್ಯಾಪ್ ಪ್ರೆಸೆಂಟೇಷನ್ ನನಗೆ ಲೈಕ್ ಆಗಲಿಲ್ಲ. ಸೊ ಕ್ಯಾಪು ಇದು ಅಬ್ಸಲ್ಯೂಟ್ ಒಂದು ಪೂವರ್ ಫಿನಿಶ್ ಇರೋ ಕ್ಯಾಪ್. ಇದೊಂದು ಫೈಬರ್ ಫಿನಿಶ್ ಇರೋ ಕ್ಯಾಪ್. ಓಕೆ, ಸೊ ಇನ್ನು ಇದು 88 ml, ನಿಮಗೆ 850-900 ರುಪೀಸಲ್ಲಿ ಸಿಗುತ್ತೆ ಈ 88 ml ಪರ್ಫ್ಯೂಮ್. ಸೊ ಮೊದಲನೇದಾಗಿ ಇದನ್ನು ನೀವು ಇದು ಸ್ಪ್ರೇ ಮಾಡ್ಕೊಳ್ಳೋದೇ ಬೇಡ ನಿಮ್ಮ ಸ್ಕಿನ್ ಮೇಲೆ ಅಥವಾ ಕ್ಲೋತ್ ಮೇಲೆ. ಜಸ್ಟ್ ಇದು ಆಟಮೈಸರ್ ಹತ್ರ ನೀವು ಸ್ಮೆಲ್ ಮಾಡಿದ್ರೆ ಸಾಕು, ಇದರದ್ದು ಸೂಪರ್ ಡೂಪರ್ ಆಗಿರೋ ಜವಾಬಾಗಿರೋ ಒಂದು ಸೆಂಟ್ ಪ್ರೊಫೈಲ್ ಇದ್ರ ಹೊರಗೆ ಬರುತ್ತೆ. ಸೊ ಓಪನಿಂಗ್ ಬಗ್ಗೆ ನಾನು ಏನು ಹೇಳೋದು, ಫಸ್ಟ್ ನೋಡೋಣ. ಆಟಮೈಸರ್, ಓಕೆಶ್ ಆಟಮೈಸರ್. ಇದಂಥ ಹೈ ಪ್ರೆಷರೈಸ್ಡ್ ಆಟಮೈಸರ್ ಏನು ಹಾಕಿಲ್ಲ, ಬಟ್ ನಿಮಗೆ ಕೆಲಸ ಆಗುತ್ತೆ. ಓಕೆ ಓಕೆ ಎಸ್. ಸೊ ಇದ್ರದ್ದು ಓಪನಿಂಗ್ ಸ್ಮೆಲ್ ಬಂದು ಯಾರು ಸಿಂತಾಲ್ ಫ್ರಾಗ್ರೆನ್ಸ್, ಸಿಂತಾಲ್ ಸೋಪ್ ಏನಿದೆಯಲ್ವಾ, ಅಥವಾ ಲಿರಿಲ್ ಸೋಪ್ ಇದೆಯಲ್ವಾ, ನಮ್ಮ ಏಜ್ ಒಂದು 90s ಕಿಡ್ಸ್ ಆಗಿದ್ರೆ, 95 ಹುಟ್ಟಿರೋ ಕಿಡ್ಸ್ ಆಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸಿಂತಾಲ್ ಈಗಲೂ ಬರ್ತಾಯಿದೆ, ಲಿರಿಲ್ ಈಗಲೂ ಬರ್ತಾಯಿದೆ, ಬಟ್ ನಮಗೆ ಒಂದು ನಾಸ್ಟಾಲ್ಜಿಕ್ ಫೀಲ್ ಕೊಡೋದು ಸಿಂತಾಲ್ ಮತ್ತು ಲಿರಿಲ್ ಫ್ರಾಗ್ರೆನ್ಸ್ ಇರುವಂಥ ಸೋಪ್. ಸೊ ಇದ್ರ ಓಪನಿಂಗು ನಿಮಗೆ ಫ್ರೆಶ್ ಸಿಟ್ರಸಿ ಸೋಪಿ ಫ್ರಾಗ್ರೆನ್ಸನ್ನು ಕೊಡುತ್ತೆ. ಇದ್ರ ಓಪನಿಂಗಲ್ಲಿ ನಿಮಗೆ ಸ್ನಾನ ಮಾಡಿದ ತಕ್ಷಣ ಸಿಂತಾಲ್ ಸೋಪ್ನ ಹಾಕ್ಕೊಂಡು ನೀವು ಸ್ನಾನ ಮಾಡಿ ಹೊರಗೆ ಬಂದರೆ ಯಾವ ಥರ ಫ್ರಾಗ್ರೆನ್ಸ್ ಕೊಡುತ್ತೆ ಹೇಳಿ ಅಲ್ವಾ? ನಿಮ್ಮ ರೂಮ್ ತುಂಬ ಅದೇ ಸ್ಮೆಲ್ ಹಬ್ಕೊಂಡ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಿಂತಾಲ್ದು ಮತ್ತು ಲಿರಿಲ್ ಫ್ರಾಗ್ರೆನ್ಸ್. ದ ಸೇಮ್ ಫ್ರಾಗ್ರೆನ್ಸ್ ಯು ವಿಲ್ ಗೆಟ್ ಫ್ರಮ್ ದಿಸ್ ಆಲ್ಸೋ. ಸೊ ಇಟ್ ಈಸ್ ಅ ಫ್ರೆಶ್ ಸೋಪಿ ಸಿಟ್ರಸಿ ಫ್ರಾಗ್ರೆನ್ಸ್. ನಿಮಗೆ ಓಪನಿಂಗಲ್ಲಿ ಲ್ಯಾವೆಂಡರ್
ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಸಿಟ್ರಸ್ ಜೊತೆ. ಮತ್ತು ಓಪನಿಂಗಲ್ಲೇ ಸ್ವಲ್ಪ ನಿಮಗೆ ಈಗ ನಾನು ಹಿಂಗೆ ಅಂದೆ ಅಲ್ಲ, ನಿಮಗೆ ಒಂದು ನಿಮಿಷದವರೆಗೂ ನೀವು ಕಾದರೆ ನಿಮಗೆ ಸಿನಮಾನ್ ಕೂಡ ಅಲ್ಲಿ ಸ್ಮೆಲ್ ಮಾಡ್ಬೋದು, ಬಟ್ ಡಾಮಿನೇಟೆಡ್ ಬೈ ಲ್ಯಾವೆಂಡರ್ ಆ್ಯಂಡ್ ಸಿಟ್ರಸ್. ಮತ್ತು ಓಪನಿಂಗಲ್ಲಿ ಇನ್ನೇನು ಅನಿಸುತ್ತೆ ನಿಮಗೆ ಕ್ಲೋಸ್ ಆಗಿ ಆಫ್ಟರ್ ಶೇವ್ ಇದೆಯಲ್ವ, ಸೊ ನೀವು ಗಡ್ಡ ಏನಾದ್ರು ತೆಗೆದಾದ್ಮೇಲೆ ಬ್ಲೇಡಲ್ಲಿ ತಗೊಂಡು ಆಫ್ಟರ್ ಶೇವ್ ಹಾಕೊತೀರಾ, ಸೊ ಅದೇ ಆಫ್ಟರ್ ಶೇವ್ ಥರನೇ ಇದು ವೈಬನ್ನು ಕೊಡುತ್ತೆ. ಸೊ ಇದು ಓಪನಿಂಗ್ ನೋಟ್ಸ್ ಆಯಿತು. ಅದೇ ಥರ ಹಾರ್ಟ್ ನೋಟ್ಸ್ ಅಥವಾ ಮಿಡಲ್ ನೋಟ್ಸ್ ಅಂತ ಏನು ಕರೀತಾರೆ, ಅದಕ್ಕೆ ಬಂದರೆ ಏನು ಸಿಗುತ್ತೆ? ಎಸ್, ಮಿಡಲ್ ನೋಟ್ಸಲ್ಲಿ ನಿಮಗೆ ಈಗಾಗಲೇ ನಾನು ಹಾಕೊಂಡು ಹೆಚ್ಚು ಕಡಿಮೆ ಹತ್ತಿರ ಒಂದೂವರೆ ನಿಮಿಷ ಆಗ್ತಾಯಿದೆ. ಸೊ ನಿಮಗೆ ಈ ಶಾರ್ಪ್ ಆಗಿರೋ ಒಂದು ಸಿಟ್ರಸ್ ವೈಬ್ ಹೋಗಿ ನಿಮಗೆ ಮಸ್ಕಿ ಫ್ರಾಗ್ರೆನ್ಸ್ ಹೊರಗೆ ಬರ್ತಾಯಿದೆ ಅಲ್ವಾ. ಸೊ ಮಸ್ಕಿ ಫ್ರಾಗ್ರೆನ್ಸ್ ಇರೋ ಹೊತ್ತಿಗೆ ಇದನ್ನು ಸೆಕ್ಸ್ ಅಪೀಲ್ ಅಂತ ಕರೀತಾರೆ. ಯಾಕಂದರೆ ಮಸ್ಕ್ದು ಏನು ಫ್ರಾಗ್ರೆನ್ಸ್ ಇದೆ, ಇದು ಕ್ಲಾಸಿಕ್ ಮೇಲ್ ಫ್ರಾಗ್ರೆನ್ಸ್. ಅದು ಮೇಲ್ ಫ್ರಾಗ್ರೆನ್ಸ್ ಅಕಾರ್ಡ್ರಿ. ಮಸ್ಕ್ ಫ್ರಾಗ್ರೆನ್ಸ್ ನೀವು ಯಾವುದೇ ತೊಗೊಳ್ಳಿ, ದಟ್ ಈಸ್ ಕಾಲ್ಡ್ ಮಸ್ಕ್ ಈಸ್ ಕಾಲ್ಡ್ ಮೇಲ್ ಫ್ರಾಗ್ರೆನ್ಸ್, ಕ್ಲಾಸಿಕ್ ಮೇಲ್ ಫ್ರಾಗ್ರೆನ್ಸನ್ನು ಕೊಡುತ್ತೆ. ಅದೇ ಥರ ಇದಕ್ಕೆ ನಿಮಗೆ ಮಸ್ಕ್ ಜೊತೆಗೆ ಹಾರ್ಟ್ ನೋಟ್ಸಲ್ಲಿ ಸ್ವಲ್ಪ ಪಚೋಲಿ ಬರುತ್ತೆ, ಆ್ಯಂಬರ್ದು ಬರುತ್ತೆ. ಸೊ ಈ ಮೂರದ್ದು ಮಿಶ್ರಣ ಕೂಡಿ ನಿಮಗೆ ಹಾರ್ಟ್ ನೋಟ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಓಕೆನಾ? ಅದಾದಮೇಲೆ ಇನ್ನು ನೆಕ್ಸ್ಟು ನಿಮಗೆ ಡ್ರೈ ಡೌನ್. ಸೊ ಡ್ರೈ ಡೌನಲ್ಲಿ ನಿಮಗೆ ಇದ್ರದ್ದು ಡ್ರೈ ಡೌನಲ್ಲೂ ಅಷ್ಟೇ ಇದು ಮೋರಲೆಸ್ ಮಸ್ಕ್ ಮತ್ತು ಸ್ವಲ್ಪ ವುಡಿ ಫ್ರಾಗ್ರೆನ್ಸ್ನ ಮಿಕ್ಸ್ ಮಾಡಿದ್ದಾರೆ. ಟೋಟಲಾಗಿ ಈ ಮಸ್ಕ್ ಮತ್ತು ವುಡಿ ಫ್ರಾಗ್ರೆನ್ಸ್ ಡ್ರೈ ಡೌನಲ್ಲಿ ಇರೋದ್ರಿಂದ ನಿಮ್ಮ ಬಟ್ಟೆ ಮೇಲೆ ತುಂಬ ಹೊತ್ತು ಉಳಿಯುತ್ತೆ. ಸೊ ಇಟ್ ಈಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಪರ್ಫ್ಯೂಮ್ ಇನ್ ಟರ್ಮ್ಸ್ ಆಫ್ ನೋಟ್ಸಲ್ಲಿ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡಿದ್ರೆ, ಇದನ್ನು ನೀವು ಆಫೀಸ್ ವೇರ್ಗೂ ಹಾಕೊಂಡು ಹೋಗ್ಬೋದು. ಡೈಲಿ ಆಫೀಸ್ ವೇರ್, ನೀವು ತುಂಬ ಸ್ವೆಟ್ ಆಗ್ತೀನಿ ಅನ್ನೋರಿದ್ರೆ ಇದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ನಿಮ್ಮ ಬೆವರನ್ನು ಸ್ಮೆಲ್ ಮಾಡಲಿಕ್ಕೆ ಬಿಡಲ್ಲ, ಅದು ಕವರ್ ಮಾಡುತ್ತೆ ಈ ಪರ್ಫ್ಯೂಮ್. ಸೊ ಆಫೀಸಲ್ಲಿ ಹೆಚ್ಚು ಕಡಿಮೆ 6 ಅವರ್ಸ್, ಮ್ಯಾಕ್ಸಿಮಮ್ 6 ಅವರ್ಸ್ ಬರುತ್ತೆ. ಅದಾದಮೇಲೂ ಕೂಡ ಇರುತ್ತೆ ಡ್ರೈ ಡೌನಲ್ಲಿ, ಬಟ್ ಪ್ರೊಜೆಕ್ಷನ್ ನಿಮ್ಮ ಅಕ್ಕಪಕ್ಕದವರು ನಿಮ್ಮನ್ನು ಗಮನಿಸೋದು ಅಪ್ ಟು 6 ಅವರ್ಸ್ ಮಾತ್ರ. ಸೊ ಹಾಕೊಂಡಿದ್ದ ತಕ್ಷಣ ಪ್ರೊಜೆಕ್ಷನ್ ಸೂಪರ್. 1.5 ಫೀಟ್ ನಿಮಗೆ ಪ್ರೊಜೆಕ್ಷನ್ ಬರುತ್ತೆ. ದಟ್ಟು ನಿಯರ್ಲಿ 1 ಅವರ್ ಬರ್ಬೋದು, 1.5 ಅವರ್ ನಿಮಗೆ ಬರ್ಬೋದು. 1.5 ಫೀಟ್ವರೆಗೆ ಇದರದ್ದು ಪ್ರೊಜೆಕ್ಷನ್ಸ್ ಬರುತ್ತೆ. ಸೊ ಇದು ಡೈಲಿ ವರ್ಕ್ ವೇರ್ಗೂ ಹಾಕೊಂಡು ಹೋಗ್ಬೋದು. ಮತ್ತು ಜಿಮ್ ಫ್ರಾಗ್ರೆನ್ಸ್ ಕೂಡ ಆಗುತ್ತೆ. ನೀವು ಜಿಮ್ಗೆ ಹೋಗೋರಾದರೆ ತುಂಬ ಸ್ವೆಟ್ ಆಗ್ತೀರಾ, ಆವಾಗಲೂ ಕೂಡ ನೀವು ಇದನ್ನು ಉಪಯೋಗಿಸ್ಬೋದು. ಇಟ್ ಈಸ್ ಅ ವೆರಿ ಗುಡ್ ಫ್ರಾಗ್ರೆನ್ಸ್. ಇಟ್ ಪರ್ಫಾರ್ಮ್ಸ್ ಬೀಸ್ಟ್ ಆ್ಯಂಡ್ ನಿಮ್ಮ ನೋಸ್ಗೆ ತುಂಬ ಸೂದಿಂಗ್ ಆಗಿರೋ ಸ್ಮೆಲ್ಲನ್ನು ಕೊಡುತ್ತೆ. ನಿಮ್ಮ ಮೂಗಿಗೆ ತುಂಬ ಸೂದಿಂಗ್ ಆಗಿರೋ ಸ್ಮೆಲ್, ಮತ್ತು ಅಕ್ಕಪಕ್ಕದವ್ರಿಗೂ ಇರಿಟೇಟ್ ಆಗೋಂಥ ಸ್ಮೆಲ್ ಏನಿಲ್ಲ. ಯಾಕಂದರೆ ಲ್ಯಾವೆಂಡರ್ ಸಿಟ್ರಸ್, ಇಟ್ ಈಸ್ ಲವ್ಡ್ ಬೈ ಎವ್ರಿ ಒನ್. ಓಕೆ, ಇನ್ನು ಯಾರು ವೇರ್ ಮಾಡ್ಬೋದು? ಸೊ ಯಾರು ವೇರ್ ಮಾಡ್ಬೋದು ಅಂದರೆ, ನಾನು ಹೇಳಿದ್ನಲ್ವ, ಈ ಪರ್ಫ್ಯೂಮ್ನ ಟೇಸ್ಟ್ ಖಂಡಿತ ದಿಸ್ ಜನ್ರೇಷನ್ ಯಂಗ್ಸ್ಟರ್ಸ್ ಕ್ಯಾನ್ ಆಲ್ಸೋ ಹ್ಯಾವ್ ದಿಸ್ ಪರ್ಫ್ಯೂಮ್ ಆ್ಯಂಡ್ ಕ್ಯಾನ್ ಸ್ಮೆಲ್ ದಿಸ್ ಟೇಸ್ಟ್. ಆ್ಯಂಡ್ ಆಲ್ಸೋ ಮಿಡಲ್ ಏಜ್ಡ್ ಮೆನ್ ಅಂತ ಇದೆ. ಮಿಡಲ್ ಏಜ್ ಮೆನ್ ಇದ್ದಾರಲ್ವ, ಅಂದರೆ 25, 30, 35 ಏಜ್, ನನ್ನಂಥವ್ರು 38 ಆಗಿದ್ರು ಕೂಡ ಇವರು ಬಟ್ಟೆ ಮೇಲೆ ಅಥವಾ ಆಫೀಸ್ಗೆ ಹೋಗೋ ಬಟ್ಟೆ ಮೇಲೆ ಇದನ್ನು ಹಾಕೊಂಡೋದ್ರೆ ಇಟ್ ವಿಲ್ ಪರ್ಫಾರ್ಮ್ ಲೈಕ್ ಎ ಬೀಸ್ಟ್. ಆ್ಯಂಡ್ people will give compliments, that is for sure. People will give compliments to you for the good smell. ಸೊ ಇಷ್ಟನ್ನು ನಾನು ಹೇಳ್ಬೋದು. ಇದು ನಿಮಗೆ 800ಇಂದ 900 ರೇಂಜಲ್ಲಿ ಈ ಪರ್ಫ್ಯೂಮ್ ಸಿಗುತ್ತೆ. ನಿಮಗೆ ವೆಬ್ಸೈಟ್ಸಲ್ಲಿ ಸಿಗುತ್ತೆ, ನೀವು ಸರ್ಚ್ ಮಾಡಿ. ನಾನು ನನ್ನ ಒಂದು ಗುಡ್ ಕಮ್ಯುನಿಟಿ ಸೆಲ್ಲರ್ ಹತ್ರ ನಾನು ತೊಗೊಂಡೆ. ಓಕೆ, ಸೊ ಇದು ನನ್ನ ಜೋವಾನ್ ಸೆಕ್ಸ್ ಅಪೀಲ್ನ ರಿವ್ಯೂ. ಸೊ ಹ್ಯಾವ್ ಎ ಟ್ರೈ ಆ್ಯಂಡ್ ಗಿವ್ ಎ ಟ್ರೈ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬೈ.